ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಕನಿಕಾ ಕಾರಿನಲ್ಲಿ ಬಂದು ಭಾಗ್ಯ ಇರೋ ಜಾಗಕ್ಕೆ ಬಂದು ನಿಂತ್ಕೊಂಡು ಭಾಗ್ಯ ರೋಡ್ನಲ್ಲಿರೋದನ್ನು ನೋಡ್ತಾಳೆ. ಇವಳು ಫುಟ್ಪಾತ್ಗೆ ಬಂದಲ, ಸ್ವಲ್ಪ ಮಜಾ ತೊಗೊಳ್ಳೋಣ, ಅವಳನ್ನ ಕಾಲು ಎಳ್ದು ಹೋಗೋಣ ಅಂತ ಅಂದ್ಕೊಂಡು ಡ್ರೈವರ್ಗೆ ಹೇಳ್ತಾಳೆ, ಹೋಗಿ ನನಗೊಂದು ಊಟ ತೊಗೊಂಬ ಡ್ರೈವರ್, ಅವಳಿಗೆ ಹೇಳು ಅವಳೇ ತೊಗೊಂಬಂದು ಕೊಡೋಕ್ಕೆ ಕಾರಿಗೆ ಅಂತಲೇ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಡ್ರೈವರ್ ಸರಿ ಕಾರಿಂದ ಇಳಿದು ಹೋಗಿ ಭಾಗ್ಯನ ಹತ್ರ ಮಾತಾಡೋಕೆ ಹೋಗ್ತಾನೆ. ಇಲ್ಲಿ ಭಾಗ್ಯ ಎಲ್ರಿಗೂ ಹುಡುಗರಿಗೆ ಊಟ ಕೊಟ್ಟು ಅವರೆಲ್ಲ ಊಟ ಮಾಡೋದನ್ನ ಸಂಭ್ರಮಿಸ್ತಿರ್ತಾಳೆ. ಇಲ್ಲಿ ತನ್ವಿ ಸ್ಕೂಲಿಂದ ಕಾಲೇಜಿಂದ ಮುಗಿದ್ಮೇಲೆ ಆಚೆ ಬಂದಮೇಲೆ ತನ್ವಿ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀನೇನೇ ಮಾಡ್ತೀಯ ಸಿಗ್ನೇಚರ್ ಮಾಡ್ಸೋಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ತನ್ವಿ ಹತ್ರ ಏನೂ ಉತ್ತರ ಇರಲ್ಲ. ನಮ್ಮ ಅಪ್ಪ ಅಮ್ಮ ಇದಕ್ಕೆ ಬಿಡಲ್ಲ, ಇದಕ್ಕೆ ಒಪ್ಕೊಳ್ಳೋದಿಲ್ಲ, ನೀವೆಲ್ಲ ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಅದೇ ನನ್ನ ಹತ್ರ ಒಂದು ಐಡಿಯಾ ಇದೆ, ಆ ಥರ ಮಾಡಿದ್ರೆ ಆಗುತ್ತೆ ಅಂತ ಅವ್ಳ ಫ್ರೆಂಡ್ ಹೇಳ್ತಾಳೆ. ತನ್ವಿ ಅದಕ್ಕೆ ಏನದು ಐಡಿಯಾ, ನಂಗೆ ಗೊತ್ತಿಲ್ಲ, ನೀನೇ ಹೇಳು ಅಂತ ಹೇಳಿದಾಗ ಅವಳ ಫ್ರೆಂಡ್ ಹೇಳ್ತಾಳೆ, ಹೆಂಗಿದ್ರು ನಿನ್ನ ಸ್ಟೆಪ್ ಮದರ್ ಇದ್ದಾರಲ್ಲ, ಅವ್ರ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಬೋದಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅದೆಲ್ಲ ಆಗದಿಲ್ಲ, ನಾನು ಅವಳ ಹತ್ರ ಹೋಗಿ ನಾನು ಸಿಗ್ನೇಚರ್ ಹಾಕುವಂತೆಲ್ಲ ಕೇಳೋಣ ಅಂತ ತನ್ವಿ ಹೇಳ್ತಾಳೆ. ಇಲ್ಲಿ ಪೂಜಾ ಮತ್ತು ಸುಂದರಿ ಇಬ್ಬರು ಅಕ್ಕ ಏನಕ್ಕೆ ಹಿಂಗೆ ಎಲ್ರಿಗೂ ದಾನ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಪೂಜಾ ಬಂದು ಕೇಳ್ತಾಳೆ, ಅಕ್ಕ ನೀನು ಹಿಂಗೆ ಎಲ್ರಿಗೂ ಫ್ರೀಯಾಗಿ ಊಟ ಕೊಟ್ಟರೆ ಮುಂದೆ ನಮ್ಮ ಬಿಸ್ನೆಸ್ ಹೆಂಗಕ್ಕ ಮಾಡೋದು ಅಂತ ಕೇಳಿದಾಗ ಭಾಗ್ಯ ಹೇಳ್ತಾಳೆ, ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಡೋ ಪೂಜಾ, ನಾನು ಮಾಡ್ತಿದ್ದು ಸರಿಯಾಗಿ ಇದೆ ಅಂತ ಭಾಗ್ಯ ಹೇಳ್ತಾಳೆ. ನೋಡು ಪೂಜಾ, ನಾವು ಫಸ್ಟು ಇದು ಬಿಸ್ನೆಸ್ ಇದಕ್ಕೆ ನಾವು ಫಸ್ಟು ಲಾಭ ತೆಗಿಬೇಕು ಅಂದರೆ ಅದು ಯಾವತ್ತೂ ನಾವು ಉದ್ಧಾರ ಆಗೋಲ್ಲ, ಯಾವತ್ತಿದು ನಾವು ಕೊಟ್ಟು ಆಮೇಲೆ ತೊಗೋಬೇಕು ಅಂತ ಅವಳು ಹೇಳ್ತಾಳೆ. ಆಗ ಸುಂದರಿ, ಸೂಪರ್ ಭಾಗ್ಯ, ನಿನ್ನ ಐಡಿಯಾ ಸೂಪರ್ ಆಗಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಡ್ರೈವರ್ ಬಂದು, ನಮ್ಮ ಮೇಡಮ್ ಕಾರಲ್ಲಿದ್ದಾರೆ, ಅವ್ರಿಗೊಂದು ಊಟ ಬೇಕಂತ ಹೇಳ್ತಾರೆ. ಇದೆಯಾ ಅಂತ ಕೇಳಿದಾಗ ಭಾಗ್ಯ, ಇದೆ, ಊಟ ಕೊಡ್ತೀನಿ ಅಂತೇಳಿ ಊಟ ತೊಗೊಂಡು ಕಾರ್ ಹತ್ರ ಬರ್ತಾಳೆ. ಕಾರ್ ಹತ್ರ ಬಂದಾಗ, ಮೇಡಮ್ ನೀವು ಊಟ ಬೇಕು ಅಂತ ಅಂದ್ರಂತೆ ಅಂತ ಭಾಗ್ಯ ಕೇಳ್ತಾಳೆ. ಅದಕ್ಕೆ ಕನಿಕಾ, ಹೌದು ಊಟ ಬೇಕು ಅಂತ ಹೇಳಿದೆ ಅಂತೇಳಿ ಕಾರ್ ಗ್ಲಾಸ್ನ ಇಳಿಸಿದಾಗ ಅದು ಕನಿಕಾ ಆಗಿರ್ತಾಳೆ. ಭಾಗ್ಯಂಗೆ ಕನಿಕಾ ನೋಡಿ ಸಿಟ್ಟು ಬರುತ್ತೆ. ಇವಳು ಯಾಕೆ ಇಲ್ಲಿಗೆ ಬಂದಳು, ಇವಳು ಯಾಕೆ ಇಲ್ಲಿ ನಿಂತಿದ್ದಾಳೆ ಅಂತ ಭಾಗ್ಯಂಗೆ ಸಿಟ್ಟೇ ಬರುತ್ತೆ. ಅಲ್ಲಿಗೆ ಪೂಜಾ ಮತ್ತು ಸುಂದರಿ ಇಬ್ಬರು ಬರ್ತಾರೆ. ಭಾಗ್ಯಂಗೆ ಹೇಳ್ತಾಳೆ, ಏನು ಭಾಗ್ಯ ಫುಟ್ಪಾತ್ಗೆ ಬಂದ್ಬಿಟ್ಯಾ, ಏನು ಕತೆ ಅಂತ ಕನಿಕಾ ರೇಗಿಸ್ತಾಳೆ. ಅದಕ್ಕೆ ಭಾಗ್ಯ ಏನು ಉತ್ತರ ಕೊಡಲ್ಲ. ಕನಿಕಾ ಹೇಳ್ತಾಳೆ, ಏನು ಇಷ್ಟು ಬೇಗ ರೋಡಿಗೆ ಬಂದುಬಿಟ್ಟಿದೆ, ನನ್ನನ್ನು ಎದುರಾಕೊಂಡ್ರೆ ನಿಂಗೆ ಇದೇ ಗತಿ ಆಗೋದು, ಈಗ ಅದು ನಿನಗೆ ಬುದ್ಧಿ ಬಂತ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳೆ. ನಗ್ನಗ್ತಾ ಹೇಳ್ತಾಳೆ, ನಾನೇನು ರೋಡಿಗೆ ಬಂದಿಲ್ಲ, ರೋಡಲ್ಲಿ ನಿಂತಿರೋದು ನೀನು ಅಂತ ಹೇಳ್ತಾಳೆ. ಸಿಟ್ಟು ಬರೋಂಗೆ ನೀನು ಮಾಡಬೇಡ ಭಾಗ್ಯ ಅಂತ ಕನಿಕಂಗೆ ಹೇಳ್ತಾಳೆ. ನೀನು ಏನೇ ಬೇಕಾಗಿರೋದು ನಿಂದು ಎಷ್ಟೋ ಅಷ್ಟು ನೋಡ್ಕೋಬೇಕು, ನೀನು ಯಾಕೆ ಬಂದು ಇವಾಗ ನನ್ನನ್ನು ಇದು ಮಾಡ್ತಾಯಿದ್ಯಾ, ನಾನು ಏನಾದರೂ ಮಾಡ್ಕೊಡ್ತೀನಿ, ಎಲ್ಲಾದರೂ ಇರ್ತೀನಿ, ಅದನ್ನು ಕಟ್ಕೊಂಡು ನಿನಗೇನಾಗಬೇಕಾಗಿದೆ ಅಂತ ಹೇಳೋದಕ್ಕೆ ಕನಿಕಂಗೆ ಕೋಪ ಬರುತ್ತೆ. ಅಲ್ಲಿ ಭಾಗ್ಯ ಹೇಳ್ತಾಳೆ, ನೀವು ಮೇಡಮ್ ಇವಾಗ ಬಂದು ನಮ್ಮ ಹತ್ರ ಊಟ ಕೇಳ್ತಾಯಿರೋದು ಅಂತ ಹೇಳ್ತಾಳೆ. ಅದಕ್ಕೆ ಸುಂದರಿ ಸ್ವಲ್ಪ ರೇಗ್ಸೋಕ್ಕೆ ಅಂತ ಕನಿಕನ್ ರೇಗ್ಸೋಕ್ಕೆ ಹೋದಾಗ ಕನಿಕಾ ಸುಂದರಿ ಭಯಕ್ಕೆ ಹೋಗ್ತಾಳೆ. ಭಯಕ್ಕೆ ಹೋದಾಗ ಭಾಗ್ಯ ಹೇಳ್ತಾಳೆ, ಏನಾದ್ರು ನನ್ನ ಮನೆಯವ್ರಿಗೆ ಏನಾರು ಅಂದರೆ ಸರಿ ಇರೋಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಕನಿಕಂಗೆ ಬೈತಾಳೆ. ಭಾಗ್ಯ ಹೇಳ್ತಾಳೆ, ಈಗ ನಿನ್ನ ಸಮಸ್ಯೆ ಏನು ಅಂತ ಕೇಳಿದಾಗ ಕನಿಕಾ, ನೀನು ಇನ್ನೂ ಫುಟ್ಪಾತಲ್ಲೇ ಬಿದ್ದಿದೆಯಲ್ಲ, ಈಗ ನನ್ನಿಂದನೇ ನೀನು ಫುಟ್ಪಾತಿಗೆ ಬಿದ್ದಿರೋದು ಅಂತ ಹೇಳ್ತಾಳೆ. ಅದು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ಇಲ್ಲಿ ಕುಸುಮ ಪುರೋಹಿತ್ರಿಗೆ ಫೋನ್ ಮಾಡಿ, ಪುರೋಹಿತರು ನಮ್ಮ ಮನೇಲಿ ಒಂದು ಪೂಜೆ ಆಗಬೇಕಾಗಿದೆ, ಮಾಡಿಕೊಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಪುರೋಹಿತರು, ಸರಿ ಆಯ್ತಮ್ಮ ಹೇಳಿ ಯಾವಾಗ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಕುಸುಮ, ನನ್ನ ಸೊಸೆ ಮನೆ ಹೊರಗೆ ಹೋಗಿದ್ದಾಳೆ, ಅವಳು ಬಂದಿದ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ ಅಂತ ಗುರುಗಳು ಹೇಳ್ತಾರೆ. ಗುರುಗಳು ಸರಿ ಆಯಿತು, ನಮ್ಗೆ ಫೋನ್ ಮಾಡಿ ಅಮ್ಮ ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ತಾಂಡವ ಅಪ್ಪ ಬಂದು, ಏನು ಕುಸುಮ ಏನೋ ಫೋನ್ ಮಾಡ್ತಿದ್ದೆ ತಾಂಡವ ಗುರುಗಳಿಗೆ ಅಂತ ಹೇಳಿದಾಗ ಕುಸುಮ ಹೇಳ್ತಾಳೆ, ನನ್ನ ಮಗನಿಗೆ ಎಲ್ಲ ಪೂಜೆ ಮಾಡಿಸಿ ನಾವು ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ಟು, ಅದೇ ಭಾಗ್ಯಂಗೆ ಮಾಡಿಸಿದ್ರೆ ಎಷ್ಟೋ ಒಳ್ಳೇದಾಗತ್ತೆ ಅಂತ ಹೇಳೋದಕ್ಕೆ, ಸರಿ ನೀನು ಒಳ್ಳೆಯದೇ ಯೋಚನೆ ಮಾಡಿದೆ, ಭಾಗ್ಯಂಗೆ ಪೂಜೆ ಮಾಡ್ಸೋಣ, ಅವಳು ಮಾಡ್ತಿರೋ ಕೆಲಸಕ್ಕೆ ಎಲ್ಲೂ ಸಿಗಲಿ ಅಂತ ಹಾರೈಸೋಣ ಅಂತ ಹೇಳ್ತಾಳೆ. ಅಷ್ಟಲ್ಲಿ ಸುನಂದ ಬಂದು, ಮಾಡಿರೋ ಕರ್ಮಕ್ಕೆ ಇದನ್ನೆಲ್ಲ ನೀವು ಹೇಳಲೇಬೇಕಾದ್ದೆ, ಸೊ ನೀವು ಮಾಡಲೇಬೇಕಾದ್ದೆ ಬಿಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರ ಮಗಳು ಜೀವನದ ಬಗ್ಗೆ ಯೋಚನೆ ಮಾಡ್ತಿರೋದಕ್ಕೆ ಹಿಂಗಾಗಿದ್ದಾರೆ, ತಲೆ ಕೆಡಿಸ್ಕೊಬೇಡ ನೀನು ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ಸುಂದರಿ ಬಿಡದಲ್ಲೇ ಕನ್ನ ರೇಗಿಸ್ತಾನೆ ಇರ್ತಾಳೆ. ಏನಕ್ಕೆ ಭಾಗ್ಯಂಗೆ ಟಾನ್ ಕೊಡ್ಬೇಕಾದ್ರೆ ಅವಳಿಗೆ ಸಹಿಸ್ಕೊಳ್ಳೋದಕ್ಕಾಗ್ದಲ್ಲೇ ಕನ್ನಿಕಂಗೆ ರೇಗಿಸ್ತಾನೆ ಇರ್ತಾಳೆ. ನೀನೇ ಅವಳೆ ಮಾತಾಡೋಕ್ಕೆ, ನೀನ್ಯಾರ ಅಲ್ಲಿ ಕೆಲಸದವಳು ಬಂದು ಇಲ್ಲಿ ಮಾತಾಡಿದ್ರೆ ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ನೀನು ಅವಳ ಬಗ್ಗೆ ಎಲ್ಲ ಮಾತಾಡಬೇಡ ಅಂತ ಹೇಳ್ತಾಳೆ. ಭಾಗ್ಯ ಸವಾಲಾಗ್ತಾಳೆ, ನಾನು ಒಂದಲ್ಲ ಒಂದು ದಿನ ಮೇಲೆ ನಿಂತ್ಕೋತೀನಿ, ನನ್ನ ಕಾಲು ಎಳೆದು ನನ್ನ ಕೆಳಗೆ ಬೀಳ್ಬೇಕಂತ ಬಂದಿರೋನ್ನೆಲ್ಲ ಕಾಲು ಕೆಳಗೆ ಹಾಕಿ ತುಳಿದು ಎಲ್ರೂ ನಾನು ಮೇಲೆ ನಿಂತ್ಕೋತೀನಿ, ಇದು ನನ್ನ ಚಾಲೆಂಜ್ ಅಂತ ಭಾಗ್ಯ ಕನ್ನಿಕಂಗೆ ಚಾಲೆಂಜ್ ಮಾಡ್ತಾಳೆ. ಆಗ ಪೂಜನ್ ಖುಷಿಯಾಗಿ, ಇದು ನಮ್ಮ ಅಕ್ಕ ಅಂತ ಅಂದರೆ, ಈಗ ನೀನು ಹೇಳ್ದಲ್ಲ, ಇದು ನನ್ನ ಮಾತು ನಮ್ಮ ಅಕ್ಕನ ಮಾತು ಅಂದರೆ ನಮ್ಮ ಅಕ್ಕನ ಮಾತೆ ಅಂತ ಹೇಳಿ ಖುಷಿ ಪಡ್ತಾಳೆ. ಆಗ ಎಲ್ಲರೂ ಹೇಳ್ತಾರೆ, ಇವಳು ಈಗಲೇ ಬೀದಿಲಿದೆ ಅಂತ ಹೇಳ್ತಾರೆ. ಹಾಗೆ ಕನಿಕ, ನಿನಗೆ ಪಾಠ ಕಲಿಸಿಲ್ಲ ಅಂದರೆ ಕೇಳೇ ಭಾಗ್ಯ ಅಂತ ಹೇಳ್ತಾರೆ. ನಿನ್ಗೇನು ಅನುಭವ ಇದೆ ಅಂತ ನನಗೆ ಪಾಠ ಕಲಿಸ್ದೆ ಕನಿಕ, ನಿನಗೇನು ಅನುಭವ ಇದೆ, ನಿಂಗೆ ಆಫೀಸಲ್ಲಿ ಕೂತ್ಕೊಂಡು ಸಿಗ್ನೇಚರ್ ಹಾಕ್ಬಿಟ್ರೆ ನಿಂಗೆ ಅನುಭವ ಇದೆ ಅಂತ
ಅನ್ಕೊಂಬಿಟ್ಟಿದ್ದೆ ಅಂತ ಹೇಳ್ತಾಳೆ. ಅವಳು ಹೇಳಿದ ಮಾತಿಗೆ ಕನಿಕಂಗೆ ಬೇರು ಇಳಿಯೋಕ್ಕೆ ಶುರು ಆಗುತ್ತೆ. ಭಾಗ್ಯನೇ ಕರ್ಚಿಫ್ ಕೊಡ್ತಾಳೆ. ಆ ಕರ್ಚಿಫ್ ಕೊಡೋದನ್ನ ಸುಂದರಿ ನೋಡಿ ಖುಷಿ ಪಡ್ತಾಳೆ. ಆ ಕರ್ಚಿಫ್ನ ಇಟ್ಕೊಂಡು ಅದು ನೀಟಾಗಿ ಒರೆಸ್ಕೊ ನೀನು ಬೇವನ್ನೆಲ್ಲ ಅಂಥೇಳಿ ಸುಂದರಿ ರೇಗಿಸಿ 3 ಜನ ಅಲ್ಲಿಂದ ಹೊರಡ್ತಾರೆ. ಕನ್ನಿಕನು ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಕಾರ್ ತೆಗೆದು ಹೊರಡೋಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಭಾಗ್ಯ ಅವಳಿಗೆ ಚೆನ್ನಾಗಿ ನೀರು ಇಳಿಸಿ ಕಳಿಸಿದ್ಲು. ಇಲ್ಲಿ ಸುನಂದ, ನಿಮಗೆ ತಲೆಗೆ ಬುದ್ಧಿ ಇಲ್ವಾ, ಏನು ಮಾಡಬೇಕಂತ ಗೊತ್ತಿಲ್ವಾ, ಏನೇ ಮಾಡಿದ್ದು ಕೆಲಸ, ನೀನು ಮಾಡಿದ ಅಡುಗೆನಲ್ಲಿ ತೊಗೊಂಡೋಗಿ ಫ್ರೀಯಾಗಿ ಹುಡುಗರು ಕೊಟ್ಬಿಟ್ಟು ಬಂದಿದ್ದೆಲ್ಲ, ನಿನ್ನ ಕೆಲಸ ಏನಾಗಬೇಕು, ನಿನ್ನ ದುಡ್ಡು ಏನಾಗಬೇಕು, ಎಲ್ಲ ದುಡ್ಡು ವೇಸ್ಟ್ ಮಾಡ್ದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕುಸುಮನು ಏನು ಭಾಗ್ಯ, ಯಾಕೆ ಹಿಂಗೆ ಮಾಡಿದೆ ನೀನು ಅಂತ ಕೇಳಿದಾಗ ಭಾಗ್ಯ ಹೇಳ್ತಾಳೆ, ಇಲ್ಲ ಅತ್ತೆ, ನಾನು ಸರಿಯಾಗೇ ಮಾಡಿದ್ದೀನಿ, ಇದರಿಂದ ಒಳ್ಳೇದಾಗತ್ತೆ. ಫಸ್ಟ್ ಕೆಲಸ ಮಾಡೋಕ್ಕೆ ದುಡ್ಡೇ ಮುಖ್ಯ ಆಗಿರಲ್ಲ ಅತ್ತೆ, ಫಸ್ಟು ಜನರನ್ನ ಹೇಳ್ಕೋಬೇಕು, ಅವನು ಬಂದ್ರೇ ನಮ್ಗೆ ಮುಂದಿನ ಸಲ ಊಟ ಕೊಟ್ಟಾಗ ಅವ್ರು ದುಡ್ಡು ಕೊಡೋದು ಅಂತ ಹೇಳಿದಾಗ ಕುಸುಮ ಓಕೆ ಅಂತ ಅಂತಾಳೆ. ಆದರೆ ಸುನಂದ, ನೀನು ಮಾಡ್ತಿರೋದು ಯಾಕೋ ಸರಿ ಇಲ್ಲ, ತಲೆ ಕೆಟ್ಟ ಕೆಲಸ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾನು, ಹೌದು ಅಮ್ಮ ಹೇಳ್ತಿರೋದು ಯಾಕೋ ಇದು ವ್ಯರ್ಥ ಕೆಲಸ ಅನ್ನಿಸ್ತದೆ, ನೀನು ಮಾಡ್ತಿರೋದು ಸರಿ ಇಲ್ಲ ಅಂತ ಅನಿಸ್ತದೆ ಯಾಕ ಅಂತ ಪೂಜಾನು ಹೇಳ್ತಾಳೆ. ಅದಕ್ಕೆ ಭಾಗ್ಯ, ನೀನೇನು ತಲೆ ಕೆಡಿಸ್ಕೋಬೇಡ ಅಮ್ಮ, ನಾನು ಮಾಡ್ತಿರೋದು ಕರೆಕ್ಟಾಗಿ ಅಂತ ಹೇಳಿ ಹೊರಡ್ತಾಳೆ. ಆದರೆ ತಾಂಡವಪ್ಪ ಹೇಳ್ತಾನೆ, ಭಾಗ್ಯ ಏನು ಮಾಡ್ತಿದ್ದಾಳೋ ಅದು ಕರೆಕ್ಟಾಗೇ ಇದೆ, ಅವಳು ದಿಟ್ಟವಾಗಿ ನಿಂತಿರೋದಕ್ಕೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ, ಬೇಕಾದ್ರೆ ನೋಡ್ತಾರೆ, ಇದರಿಂದ ಒಳ್ಳೇದಾಗಲಿಲ್ಲ ಅಂದರೆ ಕೇಳಿ ಅಂತ ಹೇಳ್ತಾರೆ. ಅದಕ್ಕೆ ಕುಸುಮ ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತಿಲ್ಲದಲ್ಲೇ ಸರಿ ಆಯಿತು ಅವ್ರ ಗಂಡನ ಮಾತನ್ನ ಕೇಳೋಕ್ಕೆ ತಯಾರಾಗ್ತಾಳೆ. ಗಂಡ ಹೇಳ್ತಾಳೆ ಕುಸುಮಂಗೆ ಭಾಗ್ಯ ಮಾಡ್ತಿರೋದು ಕರೆಕ್ಟ್, ಏನಕ್ಕೆ ಅಂದರೆ